ಹುಕ್ಕೇರಿ ಸುದ್ದಿ. ಅಪ್ಪು ನ್ಯೂಸ್ ಸುದ್ದಿ ವಾಹಿನಿ ವಾರ್ಷಿಕೋತ್ಸವ. ಅಪ್ಪು ಸುದ್ದಿ ವಾಹಿನಿ ವತಿಯಿಂದ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಜರುಗಿತು. ಹುಕ್ಕೇರಿ ಪಟ್ಟಣದ ಬಾಬು ಜಗಜೀವನ್ ರಾವ್ ಭವನದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಮುಖ್ಯ ಅತಿಥಿಗಳಾಗಿ ಶ್ರೀ ಅಭಿನವ ಮಂಜುನಾಥ ಮಹಾರಾಜರು, ಔಜಿಕರ್ ಆಶ್ರಮ, ಕ್ಯಾರಗುಡ್ಡ ಮತ್ತು ಕುಮಾರ ಕಡಹಟ್ಟಿ, ಶಿವಾಜಿ ಎನ್ ಬಾಲೇಶ್ಗೌಡ್, ಅಜಯ್ ಮಠಪತಿ, ಮಹೇಶ್ ಕಡಹಟ್ಟಿ, ರಾಮು ಶಿರಹಟ್ಟಿ ಇವರೆಲ್ಲರ ನೇತೃತ್ವದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನ ಚಾಲನೆ ನೀಡಲಾಯಿತು. ನಾಡಿನ ವಿವಿಧ ಕ್ಷೇತ್ರದ ಸಾಧಕರನ್ನ ಮುಖ್ಯವಾಹಿನಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಅಪ್ಪು ನ್ಯೂಸ್ ಸುದ್ದಿ ವಾಹಿನಿಯು ಕಾರ್ಯನಿರ್ವಹಿಸುತ್ತಿದೆ. ಕಲೆ, ಸಾಹಿತ್ಯ, ವಿಜ್ಞಾನ, ಕೃಷಿ ಮತ್ತು ಸಮಾಜ ಸೇವೆ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವೈದಿಕ ಶಾಸ್ತ್ರ ಹೀಗೆಲ್ಲ ಎಲ್ಲಾ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವಿವಿಧ ಜಿಲ್ಲೆ ಹಾಗೂ ತಾಲೂಕಾ ಮಟ್ಟದ ಮಾಧ್ಯಮದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಹಾದೇವ್ ಗುಡೇದ್ ರೈತ ಸಂಘದ ಮುಖಂಡರು, ರಾಜು ಗೋಕಾಕ್ ಅಲಿಯಾಸ್ ಲಪಂಗ್ ರಾಜ ಮತ್ತು ಜಾನಪದ ಕಲಾವಿದ ಮಾಳು ನಿಪ್ನಾಳ್ ಕಾರ್ಯಕ್ರಮದ ಅತಿಥಿಗಳು. ಈ ಸಮಾರಂಭದಲ್ಲಿ ಮಹಾಂತೇಶ್ ಮಾಳಾಜ, ಶ್ರೀಮಂತ್ ದೊಡ್ಮನಿ, ಅಶೋಕ್ ಜಗನ್ನಾಥ್, ಯಶವಂತ್ ಮಂಟೂರ್, ಜಯವಂತ್ ಶಿಡ್ಲಪ್ಗೋಳ್, ಸುನಿಲ್ ಲಾಳ್ಗೆ ಹಾಗೂ ಅನೇಕ ಕಲಾವಿದರು ಮತ್ತು ಸಾಧಕರು ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಅದು ಸುದ್ದಿವಾಹಿನಿ ಬಂದಾಗ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಅಂದ್ರೆ ಸುದ್ದಿವಾಹಿನಿ ಅಲ್ಲ. ಯಾಕಂದ್ರೆ ಇದರಲ್ಲಿ ಸುದ್ದಿವಾಹಿನಿ ಮಾಡಿದ್ರಿಂದ ಬಹಳಷ್ಟು ಮೈಂಡ್ಗಳು ಚೇಂಜ್ ಆಗ್ತಾವೆ. ಈ ಕಾರ್ಯಕ್ರಮಕ್ಕೆ ನಡೆದಿರ್ತಕ್ಕಂಥ ಶ್ರದ್ಧೆಯ ತಾಯಿಗೆ ಸಜ್ಜನ ಸಮಾಜದ ಬಂಧುಗಳಿಗೆ ತಮ್ಮೆಲ್ಲರಿಗೂ ಅಪ್ಪು ನ್ಯೂಸ್ ಸುದ್ದಿವಾಹಿನಿಯು ತನ್ನದೇ ಆದ ಜೊತೆಗೆ ಹೀಗೆ ಹಲವಾರು ಯೋಜನೆಗಳನ್ನ ತಮ್ಮ ಚಿತ್ರಗಳ ಮೂಲಕ ನಾಡಲ್ಲಿ ವಿತರಿಸ್ತಾ ಜನಮಾನಸದಲ್ಲಿ ಅವರು ನೆಲೆ ಬರ್ತಾರೆ. ಅಂತ ಹಲವಾರು ಕಲಾವಿದರಿಗೆ ಒಂದು ಸನ್ಮಾನ ನೀಡಿರ್ತಕ್ಕಂಥದ್ದು ಬಹಳ ವಿಶೇಷ ಮತ್ತು ಆಗಲೇಬೇಕಂತ. ಅದೇ ರೀತಿ ನಮ್ಮ ಜಾನಪದ ಸಂಗೀತಗಾರರು ಕೂಡ ಆಗಮಿಸಿದ್ದಾರೆ. ಇವತ್ತು ಚಿಕ್ಕ ಗ್ರಾಮದೊಳಗ ಸಣ್ಣ ಪುಟ್ಟ ಜಾನಪದಗಳ ಹಾಡುವುದರ ಮೂಲಕ ಎಲ್ಲರ ಮನೆ ಮಾತಾಗಿದೆ. ಇವತ್ತು ದೊಡ್ಡ ಇಂಡಸ್ಟ್ರಿ ಒಳಗಡೆ ಕೂಡ ಯಾವ ಫಿಲಿಂ ಒಳಗೆ ಸಾಂಗ್ ಮಾಡಿದ್ದಾರೆ. ಯುವರಾಜ್ ಬರ್ತಕ್ಕಂಥ ದೊಡ್ಡ ದೊಡ್ಡ ಕಲಾವಿದರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಅವರ ಯಶಸ್ಸು ನಾವು ಶ್ರಮ ಮಾಡ್ಬೋದಾಗಿದೆ. ನಾವು ಟೀಮ್ ಒಳಗೆ ಬರಬೇಕು, ನಾವು ಸ್ಕ್ರೀನ್ ಒಳಗೆ ಬರಬೇಕು, ನಾವು ಹಿಂಗೆಲ್ಲರ ಮನೆ ಒಳಗ ಒಳಗ ಹೆಸರು ಹಾಕಿ ಮಾಡಿಸ್ಬೇಕಾಗಿತ್ತು. ಅವರು ನಾವೆಲ್ಲ ಶ್ರಮ ಪಡಬೇಕು. ಸುಮ್ಮನೆ ಬರುವವರೆಲ್ಲ ಸಾಧಕರೇ ಪ್ರಯತ್ನಗಳನ್ನ ಸತತ ವಿಫಲಗಳ ಮಧ್ಯದಲ್ಲಿ ಕೂಡ ಯಶಸ್ಸನ್ನ ಕಾಣ್ತಕ್ಕಂಥ ಅಹೋರಾತ್ರಿ ಅವರ ಶ್ರಮ ಇರುತ್ತೆ. ಅದು ಬಹಳ ಮುಖ್ಯ. ಪರಿಶ್ರಮ ಇದ್ದರೆ ಪ್ರತಿಫಲ ಇದ್ದೇ ಇತ್ತು. ಇವತ್ತು ನಮ್ಮ ಭಾಗದ ಕಲಾವಿದರಂತೇಳಿ ನಮಗೆ ಹೆಮ್ಮೆ ಇದೆ. ಎಷ್ಟು ಹೆಮ್ಮೆ ಇರಬೇಕು ಅಂತಂದ್ರೆ ಅಲ್ಲಿ ದೊಡ್ಡ ದೊಡ್ಡ ನಟರುಗಳು, ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರು ಬಂದು ಕುಳಿತುಕೊಂಡಾದ್ರೆ ಆ ವೇದಿಕೆ ಮೇಲೆ ನಮ್ಮವರು ಕುಂತಾರಂದ್ರೆ ನಾವು ಯಾವಾಗ ಕೂಡ ಜೋರಾದ ಚಪ್ಪಾಳೆ ತಟ್ಟುವುದ್ರ ಮೂಲಕ ಅವರಿಗೆ ಈ ಒಂದು ಪ್ರಾದೇಶಿಕ ಅಥವಾ ಈ ಒಂದು ಭಾಗದ ಗ್ರಾಮೀಣ ಪ್ರತಿಭೆಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಅಂತಂದ್ರೆ ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಷಯ. ಸ್ವತಂತ್ರ ಸಂಗ್ರಾಮದೊಳಗೆ ಯಾರ್ಯಾರೋ ಹೋರಾಟ ಮಾಡಿ ಇವತ್ತು ಹೆಸರು ತಗೊಳ್ಳಬೇಕಾದ್ರೆ ಭಗತ್ಸಿಂಹರಾಗಿರ್ಬೋದು, ಸುಖದೇವ್ ಆಗಿರ್ಬೋದು, ನಮ್ಮವರು ಅಂತ ಹಾಗೆ ಹಲವಾರು ಕ್ಷೇತ್ರದೊಳಗೆ ನಮ್ಮ ಭಾಗದ, ನಮ್ಮ ಭೂಪ್ರದೇಶದ, ನಮ್ಮ ಗ್ರಾಮೀಣದ ಪ್ರತಿಭೆಗಳು ಅಷ್ಟೇ ಖುಷಿಯನ್ನು ಮಾಡಿರಬೇಕು. ನಾನೇ ಸರ್ಕಾರ ಮಾಡೋಣ ಕೂಡ ರಾಜ್ಯದ ಮೂಲಕ ಬೇರೆಯವರ ಮೂಲಕ ನಾನಾ ನಡೀನಿ ಅನ್ನತಕ್ಕಂಥ ಭಾವ ನಮಗೆ ಸ್ಫೂರ್ತಿ ತುಂಬುತ್ತಾ ಇದ್ದಾರೆ. ನಾವು ಮಾಡೋ ಪ್ರತಿಯೊಂದು ಕಾರ್ಯಕ್ಕೂ ಉತ್ಸಾಹದಿಂದ ನಮ್ಮನ್ನು ಮುದುರಿಸ್ತಾ ಇದ್ದಾರೆ. ಅವ್ರಿಗೆ ಏನೇನು ಬೇಕು? ಶಿಲೆಗಾರನಿಗೆ ಒಂದು ಅದ್ಭುತ ಕಲಿಸಿದ್ರೆ ಸಾಕು, ಕಲೆಗಾರನಿಗೆ ಒಂದು ಅದ್ಭುತ ಚಿತ್ರಣ ಕಂಡ್ರೆ ಸಾಕು. ಹೀಗೆ ಒಬ್ಬೊಬ್ಬರಿಗೆ ಆಯಾಮ ರಂಗದೊಳಗೆ ಆಯಾಮ ವಸ್ತುಗಳು ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೋ ಹಂಗ ಇರ್ತಕ್ಕಂಥ ಸಾಧಕರಿಗೆ ಅವರನ್ನು ಹುಡುಕ್ತಕ್ಕಂಥ ಪ್ರೇಕ್ಷಕರು ಸಿಕ್ಕು ಅಂತಂದ್ರೆ ಅವ್ರ ಆಕಾಶದ ಕಡೆ ಬೆಳೆಯುತ್ತಾರೆ. ನಾವು ಏನು ಕೊಡೋ ಅವಶ್ಯಕತೆ ಇಲ್ಲ. ಚಪ್ಪಾಳೆ ಇಷ್ಟು ನಾವು ಕೊಟ್ಟಿವಿ ಅಂತಂದ್ರೆ ನಮ್ಮ ಭಾಗದ ಈ ಪ್ರತಿಭೆಗಳು ಅಷ್ಟೇ ಅಲ್ಲ, ರಾಷ್ಟ್ರದವರು ಕೂಡ ಗುರುತಿಸಿಕೊಳ್ಳಿಕ್ಕೆ ಇವತ್ತು ಹೆಸರುವಾಸಿ. ಹುಕ್ಕೇರಿ ಯಾವತ್ತೂ ಕೂಡ ಸಾಧಕರಿಗೆ ತವರು ಕಾರಣ
ಇಲ್ಲಿ ಆದ ಇತಿಹಾಸ ಬಹಳಷ್ಟು ಶತಮಾನಗಳಿಂದ ಗತವೈಭವಸಾಗಿದ್ದಾರೆ. ಯಾವಾಗಲೂ ಹುಡುಗಿಯರಿ ಎಲ್ಲ ಕಲಾವಿದರಿಗೂ ಸಾಧಕರಿಗೂ ಸರ್ಕಾರ ಮಂದಿಗಳಿಗೆ ಸಭಾವಕಾಲ ಸಲ್ಲಿಸತಕ್ಕಂತಹ ಅವರನ್ನು ಪ್ರೇರೇಪಿಸತಕ್ಕಂಥ ಪ್ರತಿಯೊಂದು ಕಾರ್ಯಕ್ಕೆ ಯಶಸ್ಸನ್ನು ನೀಡತಕ್ಕಂತಹ ಒಂದು ಹೆಜ್ಜೆಯನ್ನು ಉತ್ತರ ಕರ್ನಾಟಕದ ಯಾವುದಾದ್ರು ತಾಲೂಕು ಮುಂದೆ ಬರ್ತದೆ ಹುಡುಗಿಯರಿಗ ಅಂತಹ ಹುಡುಗಿಯರಿಯ ಪುಣ್ಯನಾಡಿನೊಳಗ ಹಲವಾರು ಸಾಧಕರಿಗೆ ಸನ್ಮಾನ ಅಂದ್ರೆ ನಮಗೆ ತುಂಬಾ ಖುಷಿ ಆಗ್ತದೆ. ಈ ಕಾರ್ಯಕ್ರಮದಿಂದ ನಾವು ನೀಡತಕ್ಕಂಥ ಭಾವಗಳಿಗಿತ್ತು. ಕಾರಣ ಇವತ್ತು ವೈದ್ಯರ ದಿನಾಚರಣೆ ಮತ್ತು ರಾಷ್ಟ್ರೀಯ ಪೌರ ದಿನಾಚರಣೆ ಗೊತ್ತಿಲ್ಲ. ನಾವು ಕಾರ್ಯಕ್ರಮಗಳನ್ನು ಇವತ್ತು ಸಾಧಕರಿಗೆ ಸನ್ಮಾನ ಅಂತ ಕಾರ್ಯಕ್ರಮ
ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಮೊದಲಿಗೆ ಅನೇಕ ಕಾರ್ಯಕ್ರಮಗಳನ್ನು ಗಮನಿಸ್ತಾರೆ. ಏನಪ್ಪಾ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳ ರಾಜಕಾರಣಿಗಳನ್ನು ಕರೆದಿರ್ತಾರೆ. ಚಾನಲ್ ಯಾವುದೇ ಪ್ರಸಾರ ಆಗಲಿ, ಮಾಧ್ಯಮ ಪ್ರಸಾರ ಆಗಲಿ, ಉದ್ಘಾಟನೆ ಕಾರ್ಯಕ್ರಮ. ಆದ್ರೆ ನಾವು ಮೊಟ್ಟ ಮೊದಲೇ ಹೋಗುದು ಏನಪ್ಪಾ ಅಂದ್ರೆ ಸಾಧಕರನ್ನ ಕರೆದ ಸಾಧಕರಿಂದ ಒಂದು ನ್ಯೂಸ್ ಚಾನೆಲ್ ಉದ್ಘಾಟನೆ ಮಾಡತಕ್ಕಂಥ ವಿಶೇಷವಾದ ಒಂದು ಕಾರ್ಯಕ್ರಮ. ನಮ್ಮ ಮಕ್ಕಳ ಹೆಸರಿನೊಳಗೆ ಈ ಚಾನೆಲ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನರಿಗೆ ಸಿಗರೇಟ್ ಲಕ್ಷಣ ಸಿಗರೇಟ್ ಜನರಿಗೆ ಗುಟ್ಟ ಶರೀರ ಜಗತ್ತಿಗೆ ಅನ್ನ ಕೊಡವ ಇದು ಒಂದು ಬೇಡಿಕೆ ಯಾಕಂದ್ರೆ ರೈತರು ಬೆಲೆ ಕೊಡೋಣ ಅದಕ್ಕೆ ಅಂತ ರೈತರಿಗಾಗಿ ಮಾಡಿ ಅವರಿಗೆ ಬೆಳೆ ಕೊಡಿ ಮಳೆ ಕೊಡಿ ನಿರಂತರವಾಗಿ ಎಲ್ಲಾ ವಿಷಯಗಳನ್ನು ಮಾತಾಡಿ ರೈತರಿಗೆ ಯೋಧರಿಗೆ ಸ್ಮರಣೆ ಶಕ್ತಿಯನ್ನು ಕೊಡಂತ ಕೂಡ ತುಂಬುವುದರಿಂದ ಧನ್ಯವಾದಗಳನ್ನು ಅದಕ್ಕೆ ಒಂದು ಚಾನಲ್ ಅವರ ಅಪಶಗಳಿಗೆ ಮತ್ತು ನಾವು ಬೆಳೆದ್ರೆ ಈ 3 ಔಷಧಗಳ ನಾವು ಇಂಜೆಕ್ಷನ್ ಕೊಡ್ತಾರೆ ಆಪರೇಷನ್ ಮಾಡಬೇಕಾದ್ರೆ ಸುಂದು ಮಾಡ್ತಾರೆ. ಆ ಸುಂದು ಮಾಡ್ಬೇಕಾದ್ರೆ ಮಾತ್ರ ಸುಧಾರ ಸಾಧ್ಯ ಇಲ್ಲ. ಇದ್ರದ್ದು